ಎಂಥ ಹಬ್ಬನೂ ಎಂಥದ್ದು. ಮನೆ ಮಗಳೊಂದು ಮನೇಲಿ ಇಲ್ದಿದ್ದ ಮೇಲೆ ಹೇಳಿದೆ ನಮ್ಮ ಮುದ್ದಣ್ಣಿಗೆ, ಬೇಡ ಅಷ್ಟು ದೂರ ಎಲ್ಲ ತಗೊಂಡೋಗಿ ಸೇರ್ಸೋದು ಬೇಡ, ಓದೋರು ಬರೆಯೋರಾದ್ರೆ ಎಲ್ಲಿ ಬೇಕಾದ್ರು ಓದ್ತಾರೆ, ಇಲ್ಲೇ ಇರಲಿ ಅಂತ. ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತೇಳಿ ತಗೊಂಡೋಗಿ ಅಲ್ಲಿ ಸೇರಿಸ್ತಾರೆ. ಮಾತೆತ್ತಿದ್ರೆ ಮನೆಗೊಂದು ಕರಿಬಡಿ ಅಂತಾರೆ. ಎಂತ ಇವ್ರು ಸೌದಿ ಹಬ್ಬಕ್ಕೂ ಒಂದು ಬರಲ್ಲ ಅಂತ ಹೇಳಿದ್ರೆ ಅದು ಯಾವ ಥರನೇ ಏನಪ್ಪ. ಹೇಳಿದ ಕೂಡಲೇ ಅಯ್ಯೋ ಈ ಉರ್ಸ್ನೇ ಇರೋದು ಅಂದರೆ ನಮ್ಮ ಮುದ್ದಣ್ಣೆ ಒಬ್ಬ ಹಂಗೆ ಹೇಳ್ತಾನೆ. ಮನಸ್ಸಿಗೆ ಒಂಥರ ಬೇಜಾರು, ಎಂತ ಮಾಡೋಕ್ಕೂ ಬೇಡ ಬಿಡೋಕ್ಕೂ ಬೇಡ. ಸುಮ್ಮನೆ ಅತ್ಲಾಗ ಬಾಲೆನೇ ಕರ್ಕೊಬಂದಿದ್ರು ಆತಿತ್ತು, ಬೇಜಾರು ಕಳೀತಿತ್ತೇನ. ಬಾಲೆನಾರು ಹೆಂಗೆ ಸುಧಾರಿಸ್ಬೋದು, ಉಳ್ದರ್ನ ಸುಧಾರಿಸೋದು ಹೆಂಗೆ? ಅಲ್ಲ ನಿಂಗೆ ಎಂತ ಆತೆ, ಎಂತ ಜ್ಞಾನ ಮಾಡ್ತಾನಿತ್ತೀಯ? ನಾನು ಬೆಳಿಗ್ಗೆನಿಂದ ನೋಡ್ತಿದ್ದೇನಪ್ಪ, ಇದೇ ಥರ ಮಾಡ್ತಿದ್ದೀಯ. ಕೆಲಸ ಇಲ್ಲ ಆತ, ಈಗ ಅಡುಗೆಲ್ಲ ಆತ, ಕೊಲೆಗಿಡಕ್ಕೆ ಸಮ ಮಾಡೋದ? ಒಂಚೂರು ನಿನ್ನ ಮಗನ ಹತ್ರ ಹೇಳು ನೋಡೋಣ. ನಿನ್ನ ಸೊಸೆ ನೋಡು, ಏನು ಗಂಡಿಗೆ ಫೋನ್ ಮಾಡ್ಕೊಂಡು ಹಬ್ಬ ಹಂಗೆ ಮಾಡೀವಿ ಹಿಂಗೆ ಮಾಡೀವಿ, ಅಷ್ಟು ಬಗೆ ತಿಂಡಿ ಇಷ್ಟು ಬಗೆ ತಿಂಡಿ, ಏನು ಹೇಳೋದಪ್ಪ. ಇವನಿಗೂ ಏನು ನಾನು ಅಲೇಸ್ಲಿ ಅಂತನೇನು ಮತ್ತೆ ಅದೊಂದು ಸತಿ ಹೇಳೋದು ಇವೊಂದು ಸತಿ ಹೇಳೋದು. ಕೇಂಡ್ ಬೇಜಾರಾಯ್ತು, ಇತ್ಲಾಗ ಬಂದೆ ಅತ್ಲಾಗ. ಇನ್ನೇ ಸೈ ರಾಜಕೀಯಲ್ಲಿದ್ದ ಪೂರ್ತಿ ಸರಿ ಇದ್ದಿದ್ರೆ ಏನು ಎಲ್ಲರೂ ಸೇರ್ ಮಾಡ್ತಾರೆ, ಎಂತ ಮಾಡ್ತಾರೆ ಮಾತ್ರ ಚುರುಕು ಮಾಡ್ಯಾರ. ಅದು ಸೊಸೆ ಬಂದಿರ್ಬೇಕು ಬಹುಶಃ, ಸಮ ಬೇಗನೆ. ಬೆಳಗ್ಗೆ ಗೋಪೂಜೆನೂ ನಮ್ಗಿಂತ ಬೇಗ ಆಗಿತ್ತು ಅವರದ್ದು. ಏನು ಫೋಟೋ ಕಳಿಸಿತ್ತು ನೀನು ನೋಡ್ಲಾ? ಈಗ ಕೊಲೆಗಿಟ್ಟು ಆಗಿದೆ ಅಂತ ಈಗ ಹೇಳ್ತಾ ಇದೆ. ನಮ್ಮ ಮನೇಲಿ ಇನ್ನೂ ಎಂಥದ್ದು ಸಮ ಮಾಡಲ ನೋಡಲೆ, ಮಾತಾಡ್ತಾನೆ ಇದ್ದೀನಿ. ಆತಾನೆ ಅಡುಗೆ ಆತಾನೆ, ಇನ್ನು ಎಂತೆಂತ ಆಗ್ಬೇಕು? ಸ್ವಲ್ಪ ಸುಮ್ಮನಿರಿ ಮಾರ. ಎಂತ ಅಡುಗೆ ಹಬ್ಬಂತೆ ಇದಂತೆ ಭೋಗ ನಾವೇ ತಿನ್ಬೇಕು, ಮತ್ತೆ ಯಾರದಾರಲ್ಲಿ? ಹೇಳಿದೆ ನಮ್ಮ ಮುದ್ದಣಿಗೊಬ್ಬನಿಗೆ ಹೋಗಿ ಕರ್ಕೊಬಾ ಮಗಿನ್ನ ಅಂತ. ಹಂಗೆ ಹಿಂಗೆ ಈಗ ರಜೆ ಮಾಡಂಗಿಲ್ಲ ಅಂತ ಯಾವಾಗ ನೋಡಿದ್ರು ಇದೆ. ಇನ್ನೊಂದು 4 ವರ್ಷ ಎಲ್ಲಿಗೆ ಮದುವೆ ಮಾಡಿಕೊಟ್ರೆ ಇನ್ನೊಂದು ಹಬ್ಬ ಮಾಡೋದಂತ ಆಯ್ತು. ಇಲ್ಲಿ ಯಾವಾಗ ಹಬ್ಬ ಮಾಡೋದ? ಓ ಹೆಗ್ಗುಡ್ತೇರ, ಅದಕ್ಕೆ ಹಿಂಗಿದ್ದಿದ್ದೇನೆ. ಅಲ್ಲ ಮರತಿ, ಇಷ್ಟು ವರ್ಷ ಮನೆಯಲ್ಲೇ ಇತ್ತಲ್ಲ ಮರತಿ, ಮನೆಯಲ್ಲೇ ಹಬ್ಬ ಮಾಡಿತ್ತಲ್ಲ, ಆದರ್ಸಿತ್ತು. ಈ ವರ್ಷ ಏನೋ ಇದು ಎಂಥದ್ದು PUC ಇದು ಅಂತೆ, ಪರೀಕ್ಷೆ ಅಂತೆ, ಹಂಗಾಗಿ ಕಳಿಸಲ್ಲ ಅಂತ ಮೊದಲೇ ಹೇಳಿದರು. ಹೋಗೋಷ್ಟೊತ್ತಿಗೆ ಹೇಳಲ್ಲ ಇವ್ರು ಸುಂದಿಸ್ನೂ ರಜೆ ಕೊಡಲ್ಲ ಅಂತ. ತಗಿ ಮಾರತಿ ಅತ್ಲೆ, ಇನ್ನೊಂದು 3-4 ತಿಂಗಳು ಪರೀಕ್ಷೆ ಮುಗಿದ್ಮೇಲೆ ಆಮೇಲೆಲ್ಲ ಹಿಂಗೆ ಅಲ್ಲಂತೆ, ಯಾವ ಹಬ್ಬಕ್ಕೆ ಬೇಕಾದ್ರೂ ಬರ್ಬೋದು ಹೋಗ್ಬೋದಂತೆ ಹೇಳಿ ಈಗ ಮಾಡೋ ಕೆಲಸ ಮಾಡು. ನಾ ಎಂಥದಪ್ಪ ನೋಡ್ತೀನಿ. ನಾ ಇಷ್ಟೊತ್ತು ಹೇಳಿದ್ದು ಅಲೇಸ್ತಾ ಇಲ್ಲ. ಈಗ ಕೆಂಡ ನಿನ್ನ ಸೊಸೆ ಮನೇಲಿ ಅಡುಗೆಗೆ ಹೊಲಿಗಿಟ್ಟಾಗಿ ಉಂಡು ಆತಂತೆ. ಬಗೆ ಹೇಳ್ತಾ ಇದೀಯಪ್ಪ ಹೆಸರು, ಹೌದಾ ಸುಳ್ಳ? ನಿನ್ನ ಮಗನು ಏನು ಮಾತಾಡ್ತಾ ಕೂತಾನೆ. ಹಾರೆ ಇನ್ನೂ ಹೊಲಿಗಿಟ್ಟಾಗ್ಲ ಅಂದರೆ ಐಟಮ್ ಅಷ್ಟು ಅದಾವೆ, ನಿಂದು ಎಂಥದ್ದು ನೋಡು. ನಂಗೆ ಅವು ಹೇಳೋಕ್ಕೆಲ್ಲ ಬರೋಲ್ಲ. ನಮ್ಮಮ್ಮ ಅದು ದೀಪಾವಳಿ ಹಬ್ಬಕ್ಕೆ ಇಂತಿಷ್ಟೇ ಬಗೆ ಆಗ್ಬೇಕು ಅಂತ ಯಾವಾಗಲೂ ಮಾಡ್ತಿತ್ತು. ಈ ಸತಿ ಒಂದು ಬಗೆ ಹೆಚ್ಚೇ ಮಾಡಿರ್ಬೇಕು ಬಹುಶಃ. ನಾನು ಎಂತೆಂಥದಂತ ಸಮ ನೋಡಲ, ಫೋಟೋ ಕಳಿಸ್ತೀನಿ ಆಮೇಲೆ ನೋಡು. ಮತ್ತು ನಿಮ್ಮ ಮನೆಗಿಂತ ಒಂದು ಬಗೆನಾರು ಹೆಚ್ಚಿಲ್ಲದೆ ಇದ್ರೆ ಕೇಳು ಆವಾಗ. ನೋಡಲ್ಲಿ ಇನ್ನೂ ಮಾತಾಡ್ತಾನೆ ಅದಾನೆ. ಹೇಳಿ ಅಂತ ಮಾಡ್ಬೇಕು, ಎಂತಾರೆ ಹೆಚ್ಚಿಗೆ ಕೊಡ್ಬೇಕಾ? ಬೇಡ ಮರ, ಹೆಚ್ಚದೆ ಅಂತ ಬೇಡ, ಆಗಿದೆ ಎಲ್ಲ. ಎಂತಾರೆ ಈಗ ಕೊಲಿಗಿಡಕ್ಕೆ 1-2 ಬಗೆ ಏನಾರು ಆಗ್ಬೇಕಲ್ಲ ಅಂತೇಳಿ ಅನ್ನ ಸಾರು ಪಲ್ಯ ಪಾಯಸ ಎಲ್ಲ ಆಗಿದೆ, ಹುರುಕ್ಲು ಆಗಿದೆ. ತಿಂಡಿ ಎಂತ ಮಾಡೋದಂತಾನೆ ಗೊತ್ತಾಗಲ್ಲ. ಹೋಳಿಗೆ ಮಾಡ್ತಿದ್ದೆ ವರ್ಷ ನಂಗೆ ತಟ್ಟಕ್ಕೂ ಕೂಡ್ದು, ಬೇಳೆ ಬೇಯಲು ಇಲ್ಲ. ಈಗ ಬೇಕು ಹಾಕಿಂಡ್ರೆ ಏನು ಬೇಕು, ಸ್ವಲ್ಪ ಹೊತ್ತು ಬೇಕಾದ. ಬೇರೆ ಎಂತ ಮಾಡೋದಂತಾನೆ ಗೊತ್ತಾಗಲ್ಲಪ್ಪ. ಎಂತ ನಿನ್ನ ಫೋಟೋ ನೋಡ್ಕೊಂಡು ಆಮೇಲೆ ಇಲ್ಲಿ ಸುಮ್ಮನಿರು. ಈಗ ಇಷ್ಟೊತ್ತಿನ ಮೇಲೆ ಏನಾರು ಮಾಡೋಕ್ಕಾಗ್ತದ? ಈಗ ಅಮ್ಮಲ್ಲಿ ಕ್ವಾಲಿಗೆ ಇಟ್ಕೊಂಡು ಧೂಪ ಹಾಕಿಣ ಕರಿತಾ ಇದೆ, ಮತ್ತು ಈಗ ಫೋನ್ ಬಿಟ್ಟು ಹೋದ್ರೆ ಅದು ಒಂದು ಸಿಟ್ಟು ಮಾಡ್ತೀಯಲ್ಲ, ಬರಲೂ ಇಲ್ಲ ಫೋನಲ್ಲೂ ಸರಿ ಮಾತಾಡಲ್ಲ ಅಂತ. ಅದಕ್ಕೆ ಇದು ಮಾಡಿದೆ. ನಾವು ಹೋಗ್ಬೇಕು,
ಏನು ಮಾಡ್ತದೆ ನನ್ನ ಮಗಳೇನು ಮಾಡ್ತದೆ ಹೇಳು. ಮಗಳದೇ ಎಂತ ಮಾಡ್ತದೆ ಎಂತ ಗೊತ್ತಾ, ನಮ್ಮ ಅಣ್ಣದನಲ್ಲ ಒತ್ತೀಗದು ಎಂತೆಂತ ಕೊಡಿಸಿದ್ದದ. ನಾನು ಮಾತ್ರ ಅವನು ಈ ಥರ ಮಾಡ್ತಾನೆ ಅಂದ್ಕೊಂಡಿರಲ್ಲ. ಏನು ಕೇಳಿದ್ರೂ ಕೊಡ್ಸೇನೆ ಹೇಳ್ತಾರೆ ಅವರು. ದಿನ ಪೇಟೆ ಕರ್ಕೊಂಡು ಹೋಗ್ತಾನಂತೆ, ಎಂತ ಬೇಕು ಅಂತ ಕೇಳೋದಂತೆ ಗೊತ್ತಾ. ನನಗಂತೂ ತಗೊಂಡು ಬೇಜಾರಾಯ್ತು ಅಂತ ಹೇಳ್ದೆ. ನಂಗೆ ಎಷ್ಟು ಹೊಟ್ಟೆ ಉರಿತು ಗೊತ್ತಾ. ಎಂಥದ್ದೇನು ನಮ್ಮದೆಲ್ಲ ಜೀವನ ನೋಡಿದ್ರೆ ಅವರು ಆ ಥರ ಇದ್ದರು. ಮದುವೆನೇ ಆಗಲ್ಲ ಅನ್ನಂಗಿತ್ತೇನು ಅಂಥವ್ರಿಗೆ ನೋಡಿ ಎಷ್ಟು ಸುಖ ಅಂತ. ನಾವು ಹೀಗೆಲ್ಲ ಇದ್ದು ಏನೂ ಇಲ್ಲ. ಹೋಗಲಿ ಬಿಡಿ. ಎಂತ ಮಾರತಿ, ಹೆಂಗೆಲ್ಲ ಇದ್ದು ಎಂತ ಇಲ್ಲ ಈಗ. ಏನಾರು ಒಂದು ಆರಾಮಾಗಿ ಮಾತಾಡೋಣ ಅನ್ನಷ್ಟೊತ್ತಿಗೆ ಹಿಂಗಿದ್ದೆ ಅಂತಾರ ಒಂದು ಎತ್ತು ಬಿಡ್ತೀಯ ರಾಗನ. ಏನು ನಿಂಗೇನು ಕಡಿಮೆ ಆಗ್ಯದ ಈಗ? ನೀ ಇಡು, ಫೋನ್ ಇಡು. ಅದಕ್ಕೆ ನಂಗೆ ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಆಗಲ್ಲ ಗೊತ್ತಾನ. ಆಯ್ತು ನಾ ಇಂತ ಹೇಳಲ್ಲ ಮಾಡ. ಫೋನ್ ಏನು ಇಡೋದು ಬೇಡ ಈಗ. ಹಿಂಗಿದ್ದೇನಾರು ಹೇಳಬೇಕು ಫೋನ್ ಇಡ್ತೀನಿ ಅಂತೀರಿ ಹೌದಾ? ಏನೂ ಕೇಳಲೇ ಇಲ್ಲ ನಾನೇನಾದ್ರು ನಂಗೆ ಕೊಡಿಸಿ ಅಂತ ಹೇಳಿದ್ನಾ? ಅವ್ರಿಗೆ ಕೊಡ್ಸರಿ ಅಂತ ಹೇಳಿದ್ದಷ್ಟೇ. ತಡಿ ಅಲ್ಲಿ ಧೂಪ ಹಾಕಿಣ ಕರಿತಾ ಇದ್ದಾರೆ. ನಾನು ಆಮೇಲೆ ಮಾಡ್ತೀನಿ. ಮಗಳು ಎಚ್ಚರಾದಕ್ಕೂ ಒಂಚೂರು ಫೋನ್ ಮಾಡು. ತಡಿಯ ಎಂತ ಹೇಳಾರು ಹೇಳ್ತದ ನೋಡು. ತಡೀರ್ ಮರ, ಎಣ್ಣೆ ಕೊಟ್ಟೆ ಎಲ್ಲ ಮೇಲೆ ಇಟ್ಟೆ ಹೊತ್ತು ಸರ್ ಮುಚ್ಚಿಡಳು ತೆಗಿಯೋಣ ಅಂತ ನೋಡಿದೆ. ಈಗ ಅಲ್ಲಿ ಬತ್ತಿ ಸೂತಕ್ಕೂ ಬೇಕಲ್ಲ. ಈಡಷ್ಟೊತ್ತಿಗೆ ಸಲೀಸಾತ ತೆಗಿಬೇಕು ಅಂದ್ರೆ ಗೋಳಪ್ಪ. ಅಲ್ಲ ಇಡಷ್ಟೊತ್ತಿಗೆ ಸಲೀಸಾತದೆ ತೆಗಿಯಷ್ಟೊತ್ತಿಗೆ ಗೋಳು ಅಂದರೆ ಇಡೋದು ಹಿಂಗೆ ಇಟ್ಟು ಕೈಯಲ್ಲಿ ದೂಡ್ತೀಯ. ತುದಿ ಕೈ ಇದ್ರೂ ಸಾಕದು, ಇದು ತೆಗಿಯೋದು ಹಂಗೆ ಅಲ್ಲ. ಬತ್ತಾನ ನಿನ್ನ ಮಗ ಬಂದು ತಕೊಡ್ತಾನೆ ಹಂಗೆ. ತಡಿ ಬಾ, ಈಚೆಗೆ ಬಾ ಹೇಳ್ತೀನಿ. ಅಲ್ಲ ಅಮ್ಮ ಎಂತ ಮಾಡ್ತಿದ್ದೀಯ ಅಲ್ಲಿ? ಒಂದು ಮಾತು ಹೇಳಲ್ಲ ಮಾರತಿ. ಬಾ ಈಚೆಗೆ ಬಾ, ನಾನು ತಕೊಡ್ತೀನಿ, ಈಚೆಗೆ ಬಾ. ಯಾವ್ದಿದಾ ಇದ್ರೊಳಗೆ ಅಂತ ಇಟ್ಟೀಯ ಮಾರತಿ? ನಿಂಗೆ ಎಷ್ಟು ಸತಿ ಹೇಳ್ತೀನಿ ಮೇಲಿನ ಇದರಲ್ಲಿ ಅಂತ ಇಡಬೇಡ ಅಂತ. ಅಲ್ಲಷ್ಟು ಜಾಗ ಸಮ್ ಮಾಡಿಕೊಟ್ಟಿನಪ್ಪ, ಆದರೂ ಇಲ್ಲಿ ಇಡೋದು ಬಿಡಲ್ಲ. ಎಂತ ಇಟ್ಟೀಯ ಇಲ್ಲೇ? ಎಣ್ಣೆ ಕೊಟ್ಟೆನ, ಇಡಿ ಕೊಟ್ಟೆ, ಎಳ್ಳನ್ನು ಅದ್ರೊಳಗೆ ಹಾಕ್ತೇನೆ. ಸದ್ಯಕ್ಕೆ ಹಂಗಾರೆ ಬ್ಯಾಡಲ್ಲ ಅಂತ ನೋಡಿದೆ. ಈಗ ನೋಡೋ ತನಕ ಈಗ ಬಟ್ಟಿಗೆ ಬೇಕಲ್ಲ, ಏನೇ ಮರ್ತೋಗಿತ್ತು. ತೆಗಿಯಾಚಿ ಎಳ್ಳನ್ನು ತೆಗಿಯತ್ಲ. ಇಲ್ಲೇ ಎಲ್ಲರೂ ಕೆಳಗೆ ಇಟ್ಕೊತೀನಿ ಮಾರೆ ನೀ ಹೇಳ್ದಂಗೆ. ಅಪ್ಪ ನನಗೆ ತೆಗಿಯೋಕೆ ಇಷ್ಟು ಗೋಳಾತು ನೋಡಿ. ಇಲ್ಲಿ ಇಟ್ಟಿರ್ತೀನಿ. ನಿನ್ನ ಎಣ್ಣೆ ಕೊಟ್ಟೆ ಯಾರು ಹೊತ್ಕೊಂಡು ಹೋದ ಕಾಲಕ್ಕೆ ನಾನು ನೋಡ್ಕಿತೀನಿ. ಮೇಲೆ ಮಾತ್ರ ಇಡಬೇಡ, ಇಲ್ಲೇ ಇಟ್ಟಿರ್ತೀನಿ ನೋಡು. ಅಲ್ಲ ಅಮ್ಮ, ತಿಂಡಿ ಎಂತೆಂತ ಮಾಡಿಯ? ಎಂತ ಅಂತ ನೀ ಕೇಳೋದು ನೋಡ್ರೆ ಎಷ್ಟು ಬಗೆ ಮಾಡೀನಿ ಏನೋ ಅನ್ಬೇಕು. ಎಂಥದ್ದು ಮಾಡ್ಲಾ? ಅಡುಗೆಲ್ಲ ಆಗಿದೆ, ತಿಂಡಿ ಎಂತ ಮಾಡೋದು ಅಂತ ಅದೇ ಜ್ಞಾನ ಮಾಡ್ತಿದ್ದೀನಿ. ಯಾರೀಗ ತಿನ್ನೋರು ಯಾರ? ಮೊದಲಾದರೆ ಹಿಂಗೆ ಎಷ್ಟು ಮಾಡಿದ್ರು ಖಾಲಿ ಆಗ್ತಿತ್ತು, ಈಗ ಮಾಡಿದ್ರೆ ಒಳ್ಳೆ ಇತ್ತು. ಅದೊಬ್ಳು ತಿಂತಿತ್ತು, ಅದು ಹಬ್ಬಕ್ಕೆ ಬರಲ್ಲ. ಎಂತ ತಿಂಡ ತೀರ್ಥ. ಎಂತ ಮಾಡಿ ಮಾರತಿ ಬೇಗ ಕೊಲೆಗಿಡಕ್ಕೆ ಮಾಡಿ. ನಾನು ಅಲ್ಲಿ ಹೋಗಿ ಗಂಧದಿಂದ ಕೊಚ್ಚೆಲ್ಲ ಸಮ ಮಾಡ್ತೀನಿ. ಬಳ್ಳೆ ಎಲ್ಲ ತೊಳಿತೀನಿ ಅತ್ಲೆ. ಮನೆ ಬಳ್ಳೆ ಎಲ್ಲ ನಾನೇ ತೊಳಿತೀನಿ. ತಿಂಡಿ ಅಂತಾರೆ ಬೇಗ ಮಾಡಿ ಮಾರತಿ. ಅಮ್ಮ ನಿನ್ನ ಸೊಸೆ ಫೋಟೋ ಕಳಿಸಿದೆ, ತೋರಿಸ್ತೀನಿ ನೋಡು. ಇಷ್ಟು ಬಗೆ ತಿಂಡಿ ಮಾಡ್ಯಾರೆ ಅಂತ ಫೋಟೋ ಹಾಕಿದೆ. ಒಂದು ಬಗೆನಾರು ಅವ್ರಿಗಿಂತ ನಮ್ಗೆ ಜಾಸ್ತಿ ಆಗ್ಬೇಕಮ್ಮ. ಎಂಥ ಕೆಲಸ ಬೇಕಾದ್ರೆ ಮಾಡ್ಕೊಡ್ತೀನಿ ಹೇಳು, ಮಾಡೋಣ. ಅಮ್ಮ ಏನಾರು ತಿಂಡಿ ಮಾಡೋಣ, ಚೂರು ಕೊಲೆಗಿಡ ಮಟ್ಟಿಗೆ ಮಾಡೋಣ. ತಿನ್ನಕ್ಕೇನು ಬೇಡ, ಇಂತಿಷ್ಟು ಬಗೆ ಮಾಡಿವೆ ಅಂತ ಆದರೂ ಸಾಕು. ಮದಣಿ ನೀ ಸುಮ್ಮನಿರು ಮಾರಯ್ಯ. ಈಗ ಮಗ ಸೊಸೆ ಬೆಂಗಳೂರಿಂದ ಬಂದಿದ್ರನು ಅಲ್ಲಿ ಅಂಗಡಿ ಇವೆಲ್ಲ ತಂದಿರ್ಬೇಕು, ಅದನ್ನ ತೆಗೆದು ಕೊಲೆಗಿಟ್ಟಾರೆ. ನೀನು ಹಿಂಚು ಮನೇಲಿ ಮಾಡಿದ್ದು ಅಂದದೆ, ನೀನು ಅದನ್ನು ನಂಬಿಕೆ ಕೂತೀಯ. ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಮಾರಾಯ ನಾ ಕಾಣ್ದಿದ್ದು ಎಷ್ಟು ಬಗೆ ಮಾಡ್ತಾರೆ ಏನು ಎತ್ತ ಅಂತ. ಇಲ್ಲಿರ್ತ ಕೇಳ್ತಿದ್ನಲ್ಲ, ಎಂತ ಮಾಡಿದ್ರೆ ಹಬ್ಬಕ್ಕೆ ಮಾಡ್ತಿದ್ರೆ ಹಬ್ಬಕ್ಕೆ ಅಂದರೆ ಯಾರು ನೋಡಿದ್ರು ನಮ್ಮನೇಲಿ ಇಷ್ಟೆಲ್ಲ ಮಾಡಲ್ಲ ಅನ್ನೋದು. ಈಗ ಎಲ್ಲಿಂದ ಬಂತು ಮರಯ್ಯ ಅಷ್ಟು ಬಗೆ? ಆ ಮಗ ಬಂದಿತ್ತಲ್ಲ, ಅದ್ರ ತವ್ರ ಮನೇಲೆಲ್ಲ ಮಾಡಿದ್ದು ನೋಡಿತ್ತಲ್ಲ, ಹಾಗಾಗಿ ಅಲ್ಲಿಂದ ತಂದೇನು ಇಕ್ಕೆದೇನು ಸುಮ್ಮೀರು. ಅದೇನೋ ನವಲ್ ಬಣ್ಣಕ್ಕೆ ಕಾಯಿಗೆ ಮೈ ಸುಟ್ಕೊಂಡಿತ್ತು ಅನ್ನೋ ಕತೆ ಆಗ್ತದೆ. ನಂಗೆ ಬೇಡ, ನನ್ನ ಕೈಲಿ ಅದು ಇದು ಮಾಡ್ತೀನಿ. ಎಂಥವ್ರು ಒಂದೆರಡು ಬಗೆ ಮಾಡ್ತೀನಿ ತಡಿ.
ಇಲ್ಲಮ್ಮ, ಅದು ಮಾತ್ರ ಆಗಲ್ಲ. ಅದು ಏನು ಬೇಕಾರಾಗಲಿ, ಅವ್ರ ಅಂಗಡಿಯಿಂದನಾರು ತರಲಿ, ಎಂಥದಾರು ಆಗಲಿ, ಬಗೆ ಇದ್ದಿದ್ದು ಹೌದಮ್ಮ. ಸುಮಾರು ಬಗೆ ಬಡಿಸ್ಯಾರೆ. ನಾನೀಗ ಚಾಲೆಂಜ್ ಮಾಡೀನಿ, ನಿಮ್ಮನೆಗಿಂತ ಒಂದು ಬಗೆನಾರು ನಮ್ಮನೇಲಿ ಜಾಸ್ತಿ ಮಾಡ್ತೀವಿ ಅಂತ. ಅದೇ ಹೇಳಿದ್ನಲ್ಲ, ನೀವು ಕೆಲಸ ಮಾಡು, ನೀರುಳ್ಳಿ ಬಜೆ ಮಾಡೋಣ. ನೀರುಳ್ಳಿ ಬಜೆ ಬಿಡ್ತೀಯಲ್ಲ, ಒಂದು ಮಾಮೂಲಿ ಬಿಡಂಗೆ ಬಿಡು. ಆಮೇಲೆ ಮತ್ತೊಂದು ರೌಂಡಕ್ಕೆ ಹಿಂಗಾರು ಮಾಡಿ ತಟ್ಟಿಬಿಡು. ಅದೇ ಶೇಪ್ ಬೇರೆ ಆಗಲಿ, ಹೇಳೋಕ್ಕೆ ಏನಾಗ್ತದೆ, ಇದು ಮತ್ತೊಂದು ಎಂತಾರಂತ ನಾನು ಹೆಸರು ಹೇಳ್ತೀನಿ. ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಈಗ ಅದಾತ, ಮತ್ತೊಂದು ಎಂತ ಮಾಡೋದು ಮಾರತಿ? ಒಂದು ಕೆಲಸ ಮಾಡು, ಕೇಸರಿ ಭಾತ್ ಮಾಡು. ಒಂದು ಕೇಸರಿ ಭಾತ್ ಆತ, ಆ ಕೇಸರಿ ಭಾತ್ ರೌಂಡ ಉಂಡೆ ಕಟ್ಟು ಒಂದು ಬದಿ ಇಡೋಣ. ಬೇರೆ ಎಂಥದ್ದು ಉಂಡೆ ಅಂತ ಹೇಳಿದ್ರೆ ಸೈ. ಇನ್ನು 4 ಬಗೆ ಆಗ್ತದ. ಎಂತ ಮಾಡೋದು? ಒಂದು ಆಲೂಗಡ್ಡೆ ಬೋಂಡ ಮಾಡು. ಆಲೂಗಡ್ಡೆ ಬೋಂಡ ಎಂಥದಾದ್ರು ಒಂದು 7-8 ಬಗೆ ಮಾಡ್ಬೇಕಮ್ಮ ಈಗ. ಅಲ್ಲ ಮುದ್ದಣ್ಣ, ನಿಂಗೆ ಎಂತ ಆತ? ದಿನ ಆತ ಹೋದಂಗೆ ಸಣ್ಣ ಆತ ಹೋತೆ ಹೆಂಗೆ? ಎಂತ 7-8 ಬಗೆ ಹುಡುಗಟ್ಟಿಗೆನ ಅದೇನಾರ ಯಾನ್ ಮಾಡ್ಕೊಂಡ್ಲಿ, ಅವರು ಎಷ್ಟು ಬಗೆನಾರು ಮಾಡ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟು ಆಡ್ತದೋ ಅಷ್ಟೇ. ಸುಮ್ಮನೆ ಹೇಳಿ ನೀನು. ಇಲ್ಲ ಅಮ್ಮ, ನೀನು ದಮ್ಮಯ್ಯ ಅಂತೀನಿ. ಏನು ಸ್ಪೆಷಲ್ ಏನು ಮಾಡೋದು ಬೇಡ. ಇದ್ದಿದ್ರಲ್ಲೇ ಒಂದರಲ್ಲಿ ಇದು ಮಾಡ್ಬೋದು. ಕೋಡ್ಬಳೆ ಅವತ್ತು ಹೆಂಗೋ ರವೆಲ್ಲಿ ಕೊಲ್ಸಿ ಮಾಡಿದ್ದಲ್ಲ, ಕೋಡ್ಬಳೆ ಮಾಡೋಣಮ್ಮ. ಕೋಡ್ಬಳೆ ಮಾಡೋಣ ಪ್ಲೀಸ್. ಸುಮ್ಮನೆ ಇರ ಮುದ್ದಣಿ, ಅವೆಲ್ಲ ಹಾದ ಗೊತ್ತಿದ್ದು ಮಾಡ್ಬೇಕಾ? ಇಲ್ಲಿದ್ರೆ ಹೊಟ್ಟಾರ್ತವೆ ಅವು. ಅವ್ರ ಮನೆ ಇಲ್ಲ. ಹಿಂಗೆ ಹೇಳು ಮರೆ, ಪೋಟದಲ್ಲಿ ಎಷ್ಟು ಬಗೆ ಅದಾವೆ ಹೇಳು. ಆತವ ಹಂಗೆ. ನಾನೀಗ 2 ಬಗೆ ಪಲ್ಯ ಮಾಡೀನಿ, ಇದು ಸೌತೆಕಾಯಿ ಪಚಡಿ ಮಾಡೀನಿ, ಸಾರು ಮಾಡೀನಿ. ಆಗದೇನೋ ಆತವು, ಸುಮ್ಮನಿರು. ಅವೆಲ್ಲ ಅಲ್ಲದೆ ಬರೀ ತಿಂಡಿನೇ ಅಮ್ಮ. ತೋರಿಸ್ತೀನಿ, ಫೋಟೋ ತೋರಿಸ್ತೀನಿ ತಡಿ. ನಾನು ಏನು ಹೇಳಿದೆ ಹೇಳು, ಎಕ್ಸ್ಟ್ರಾ ಮಾಡೋದೇನು ಬೇಡ. ಇದ್ದಿದ್ರಲ್ಲೇ ಬೇರೆ ಬೇರೆ ಶೇಪ್ ಕೊಟ್ಟು ಬಗೆ ಅಂತೂ ನಮಗೆ ಜಾಸ್ತಿ ಆಗ್ಬೇಕು. 1-2 ಬಗೆ ಚಾಲೆಂಜ್ ಮಾಡಿನಮ್ಮ ನಾನು. ನಮ್ಮ ಅಮ್ಮ ಮಾಡ್ತದೆ ಅಂತಲೇ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ದಲ್ಲ. ನಮ್ಮ ಅಮ್ಮ ಯಾವಾಗಲೂ ಇಷ್ಟು ಮಾಡೋದು, ಇವತ್ತು ಅಷ್ಟು ಮಾಡಿದೆ ಅಂತ ಹೇಳಿನೇ. ಎಂತ ಹೆಲ್ಪ್ ಮಾಡ್ಬೇಕು ಹೇಳು, ನಾನು ಮಾಡಿಕೊಡ್ತೀನಿ. ಬೇಕಾದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗಲಿ, ಕೊಲಿಗಿಡೋದು ಏನಾಗಲಿ. ಯಾರು ನಾವೇ 3 ಜನ ಅಲ್ಲ ನಮ್ಮ. ದೀಪ ಹಚ್ಚಕ್ಕೆ ಹೋಗಕ್ಕೆ ಇನ್ನೂ ಸುಮಾರು ಹೊತ್ತದೆ. ಹೆಂಗಿದ್ರು ಊಟ ಮಾಡಿಕೊಂಡು ಹೋಗ್ಬೋದು, ಇಲ್ದಿರು ಬಂದೇ ಊಟ ಮಾಡಿದ್ರು ಮಾಡ್ಬೋದು. ಮಾಡೋಣ ಸುಮ್ಮನೆ. ಎಲ್ಲ ನಾನೇ ಮಾಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಕೂತ್ಕ. ಇಲ್ಲ ಮಾರಯ್ಯ, ನಿನ್ನ ಹಸು ಆಗ್ತದೆ ಅಂತ ಇಷ್ಟೊತ್ತು ಅದನ್ನೇ ಹೇಳ್ತಾ ನಿಂತ್ಕೊಂಡಿದ್ರಿ ಇಲ್ಲಿ. ಕಡೆಗೆ ಹಂಗೆ ಕೂಗಕ್ಕೆ ಶುರು ಮಾಡ್ತಾರೆ. ನಿಂಗೆ ಏನು ಹೇಳ? ನೀವೊಂದು ಕೆಲಸ ಮಾಡಮ್ಮ, ಇದು ಕಡಲೆ ಹಿಟ್ಟು, ನೀರುಳ್ಳಿ ಒಂದು ಸಣ್ಣ ಹೆಚ್ಚಿಕೊಡು, ಮತ್ತು ಉಳಿದಿದ್ದೆಲ್ಲ ನಾನು ಮಾಡ್ತೀನಿ. ಅಲ್ಲಿ ಹೋಗಿ ಕೊಲೆ ಗಿಡಕ್ಕೆ ಸಮ್ ಮಾಡಿ ನೀವಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ನಾನು ಇಲ್ಲಿ ಮಾಡ್ತೀನಿ. ಆಮೇಲೆ ಎಣ್ಣೆಗೆ ಬಿಡೋಕ್ಕೆ ಮಾತ್ರ ನೀನು ಬಾ, ಮತ್ತು ಉಳಿದಿದ್ದೆಲ್ಲ ನಾನು ಮಾಡಿಕೊಡ್ತೀನಿ. ಇನ್ನೊಂದು ಹುಡುಗ ಮಾರಯ್ಯ. ನಾನು ಯಾರು ಹೇಳಿದೆ ಬುಳ್ಳಿನ ಕರ್ಕೊಬಾರ ಅಂತ, ಅದಾಗಲ್ಲ ನಿಂಗೆ. ಈಗ ಅಷ್ಟು ಬಗೆ ಮಾಡಬೇಕು, ಇಷ್ಟು ಬಗೆ ಮಾಡಬೇಕು ಅಂತೀಯ. ಓ ಅಮ್ಮ, ನೀ ಅದಕ್ಕಾಗಿ ಈಗ ತಿಂಡಿ ಏನು ಮಾಡದೇ ಇದ್ದಿದ್ದ? ನಾಳೆ ಹೋಗ್ತೀನಿ ಮರತಿ. ನಾನು ಹೇಳಿನಲ್ಲ ಹಬ್ಬದ ಮಾರನೇ ದಿವಸ ಬರ್ತೀನಿ ಅಂತ. ಥೋ, ನಂಗೆ ಅದು ಈಗ ನೆನಪದೇನಲ್ಲ. ಅದಕ್ಕಾರು ನಾನು ಇಲ್ಲಿ ಮನೇಲಿ ಮಾಡಿದ್ದಿ ಅಂತ ಅದು ಹೆಚ್ಚು ದಿವಸ ಇಟ್ಕೊಳಕ್ಕೆ ಬರಲ್ಲ. ನಾನು ತಿಂಡಿ ತೊಗೊಂಡು ಹೋಗ್ತೀನಿ. ಆದರೂ ಮನೇಲಿ ಅನ್ನೋದೊಂದು ಆಸೆ ಇರ್ತದಲ್ಲ. ನೀನು ಮಾಡು. ಬುಳ್ಳಿ ತಿನ್ನಲ್ಲ ಅಂತ ಬೇಜಾರೇನು ಬೇಡ, ನಾನು ನಾಳೆ ತೊಗೊಂಡು ಹೋಗ್ತೀನಿ. ನೀ ಏನು ಮಾಡಿದ್ರು ತೊಗೊಂಡು ಹೋಗ್ತೀನಿ ನಾನು ನಾಳೆ. ಹೌದನ? ಮತ್ತೆ ಹೇಳೋಕ ಇಲ್ಲ. ನಾನು ಯಾಂದ ಈಗ ತಿಂಡಿ ಮಾಡೋದು ಹೊರತು ನೀನು ಒಳ್ಳೆ ಪಾಪಣ್ಣವ್ರ ಮನೇಲಿ ತಿಂದೆ, ಗುಂಡಪ್ಪ ಅವ್ರ ಮನೇಲಿ ತಿಂದೆ, ನಂಗೆ ಬೇಡ ಅಂತೀಯ. ನಿನ್ನ ಅಪ್ಪ ಏನು ಮೊದಲಿನಂಗೆ ಈಗ ತಿನ್ನಲ್ಲ, ಹಂಗಾಗಿ ನಾ ಮಾಡಲ. ಅಯ್ಯೋ ದೇವ್ರೆ, ಮೊದಲೇ ಹೇಳಾರು ಹೇಳ್ದೆ ನಾ ಮುದ್ದಣ್ಣಿನ ಹೋಳ್ಗಿನಾರು ಮಾಡ್ತಿದ್ನಲ್ಲ. ಸಾವದಿ ದೀಪಾವಳಿಗೆ ಹಬ್ಬದಲ್ಲಿ ಒಂದು ಹೋಳ್ಗೆ ಮಾಡಲ ನಾನು. ಹೋಳ್ಗೆ ಅಂದರೆ ಅದಕ್ಕೆ ಭಾಳ ಕೈಸಲ ನಂಗೊಂಥರ ಬೇಜಾರೇ ಆದಂಗಾತು, ಯಾರು ಮಾಡ್ತಾರೆ ಅಂತ. ಆಗಿದ್ದಾತು. ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಬೇಯಕ್ಕಿಡ ನನ್ನ.